ಜನತಾದಳ ಜಾತ್ಯತೀತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಮಣ್ಣಿನ ಮಗ ಶ್ರೀ ಎಚ್.ಡಿ. ದೇವೇಗೌಡ ಅಪ್ಪಾಜಿಯವರ 94ನೇ ಜನ್ಮದಿನೋತ್ಸವದ ಆಚರಣೆ ಕಾರ್ಯಕ್ರಮವನ್ನು ಇಂದು ಶ್ರೀ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮತ್ತು ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. आगे वही ಕಾಣಿಸ್ತದೆ ಬಿಡಿ. ಬೈಟ್ ಹೋಗ್ತೀರಾ? ಬಸವನಗುಡಿ ಪಶ್ಚಿಮ ಜಿಲ್ಲಾಧ್ಯಕ್ಷರಾದಂಥ ಟಿ. ತಿಮ್ಮೇಗೌಡರು ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಹನುಮಂತೇಗೌಡರವರು ಹಾಗೂ ಬಸವನಗುಡಿ ಮಹಿಳಾ ಅಧ್ಯಕ್ಷರಾದ ಸುಮಿತ್ರಾರವರು ಹಾಗೂ ಬಸವನಗುಡಿ ಯುವ ಅಧ್ಯಕ್ಷರಾದ ಮಂಜುನಾಥ್ರವರು, ಮಾಜಿ ಅಧ್ಯಕ್ಷರಾದ ರಾಜುರವರು ಹಾಗೂ ಬಸವನಗುಡಿಯ ಜೆಡಿಎಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು, ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕ್ಯಾಮರಾ ನೋಡಿ ಅಲ್ಲ. ಓಕೆ, ನಾವೇ ಕ್ಯಾಮರಾ. ಥ್ಯಾಂಕ್ ಯು. ಸೈಡ್ ಬನ್ನಿ ಮೇಡಮ್. ಮೇಡಮ್ ಈ ಕಡೆ ಬನ್ನಿ, ಸೈಡ್ಗೆ. ಸರ್ ಎಲ್ಲಿ ಬಂದ್ಬಿಡಿ. ಸರ್ 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 ಈ ಕಡೆ ಬಂದ್ಬಿಡಿ. ಸ್ವಲ್ಪ ಹಿಂದೆ ಹಿಂದೆ ಎಲ್ಲರೂ ತಗೋಬೇಕು. ನೋಡ್ರಿ. ಬನ್ನಿ ಸರ್, ಹಿಂದೆ ಸರ್. ನೋಡ್ರಿ ಈ ಕಡೆ ಕೂಡ ಸರ್. ನೋಡ್ರಿ ಈ ಕಡೆ ನಿಧಾನ. ನಾಗೇಂದ್ರಣ್ಣ ಸ್ವಲ್ಪ ನೀ ಸೈಡ್ ಬಾ. ನಾಗೇಂದ್ರಣ್ಣ ಹಿಂದಕ್ಕೆ ಬಾ.
ಸರ್ ಆಗ್ಯಾರ ಸರ್ ಸ್ವಲ್ಪ ಅಡ್ಡ ಬರಬೇಡಿ ಅಮ್ಮ ಮೇಡಮ್ ಈ ಕಡೆ ಬನ್ನಿ ಬಂದ್ಬಿಡಿ ಬನ್ನಿ ಬನ್ನಿ ಏನು ನಮ್ಮ ಮಣ್ಣಿನ ಮಗ, ಬಡವರ ಬಂಧು, ಕನ್ನಡದ ಕಟ್ಟಾಳು, ರೈತರ ಜೀವನಾಡಿ, ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ರಾಜ್ಯಸಭಾ ಸದಸ್ಯರಾದ ಅಪ್ಪಾಜಿ ದೇವೇಗೌಡರ 94ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಈ ಒಂದು ಮೇ 18ನೇ ತಾರೀಕು ಅತಿ ವಿಜೃಂಭಣೆಯಿಂದ ರಾಜ್ಯದಾದ್ಯಂತ ಮತ್ತು ದೇಶದ ಕೆಂಪುಕೋಟೆ ಡೆಲ್ಲಿಯಲ್ಲೂ ಕೂಡ ಅತಿ ವಿಜೃಂಭಣೆಯಿಂದ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಅವರ ಅಭಿಮಾನಿಗಳು ಎಲ್ಲ ಆಚರಣೆ ಮಾಡ್ತಾ ಇರೋದು ತುಂಬ ಒಂದು ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮ. ಈ ಒಂದು 94ನೇ ವಯಸ್ಸಿನಲ್ಲೂ ರಾಜ್ಯದ ಜನರ ಹಿತ ಮತ್ತು ಅವರ ಏಳಿಗೆಗಾಗಿ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿರೋ ವ್ಯಕ್ತಿ ಅಂದರೆ ಕರ್ನಾಟಕದಿಂದ ದೇವೇಗೌಡರೊಬ್ಬರೇ. ನೀರಿನ ವಿಷಯ ಇರ್ಬೋದು, ಅದು ವಿದ್ಯುತ್ ಶಕ್ತಿ ಇರ್ಬೋದು, ಯಾವುದೇ ಅಭಿವೃದ್ಧಿ ಕೆಲಸಗಳಿರ್ಬೋದು, ಬಡಬರ ಪರವಾಗಿರುವಂಥ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ವಿಷಯಗಳಿಗೂ ಇವತ್ತು ಅವ್ರು ಏನು ಮಾಜಿ ಪ್ರಧಾನಿಗಳಾಗಿದ್ದಾರೆ, ಆದ್ರೂ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡ್ಕೋದಕ್ಕೆ ಹೋರಾಟಗಳಿಗೆ ಧುಮುಕೋದಿರ್ಬೋದು, ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋವಂಥದ್ದಿರ್ಬೋದು. ಈ ರೀತಿ ಅವ್ರ ಜೀವನದಲ್ಲಿ ಅವ್ರಿಗೆ ವಯಸ್ಸೇ ಆಗಿಲ್ಲ ಅನ್ನೋ ಥರ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಈ ಒಂದು ಹುಟ್ಟುಹಬ್ಬದ ದಿವಸ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯನ್ನು ಕೊಟ್ಟು ಅವರು ಶತಾಯುಷಿಯಾಗಿ ನಮ್ಮ ಕರ್ನಾಟಕದ ಜನರ ಏಳಿಗೆಗೋಸ್ಕರ ಏನು ದುಡಿತಾ ಇದ್ದಾರೆ, ಅವರ ಆಸೆಗಳು ಕನಸುಗಳೆಲ್ಲ ನೀಡೇರಲಿ. ಮುಂದಿನ ದಿನಗಳಲ್ಲಿ 2028ಕ್ಕೆ ಏನು ಇವತ್ತು ಜನಗಳು ಕಾಯ್ತಾ ಕೂತಿದ್ದಾರೆ, ಈ ಒಂದು ಸರ್ಕಾರ 3 ವರ್ಷಗಳಿಂದ ಏನು ಸಾರ್ವಜನಿಕರ ಹಿತವನ್ನು ಕಡೆಗಣಿಸಿ ರಾಜ್ಯದಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರೆ, ಅಂಧ ದರ್ಬಾರ್ ಅಂತಲೇ ಹೇಳ್ಬೇಕಾಗತ್ತೆ ಅದಕ್ಕೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಜನಗಳು ಕಾಯ್ತಾ ಕೂತಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ದೇವೇಗೌಡರ ನೇತೃತ್ವದ NDA ಸರ್ಕಾರದ ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾಗಿ ಬರಬೇಕು ರಾಜ್ಯಕ್ಕೆ. ಅವ್ರು ಬಂದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ, ನಾವು ಒಂದು ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋ ಒಂದು ದೃಷ್ಟಿನಲ್ಲಿ ಏನು ಅಪ್ಪಾಜಿಯವರು ಆಸೆ ಇಟ್ಕೊಂಡಿದ್ದಾರೆ. ಭಗವಂತ ಗವಿ ಗಂಗಾಧರೇಶ್ವರ ಮತ್ತು ಮೈಸೂರು ಚಾಮುಂಡೇಶ್ವರಿ ಮತ್ತು ಕಾಲಭೈರವೇಶ್ವರ ಮತ್ತು ವೆಂಕಟೇಶ್ವರ ಎಲ್ಲ ದೇವತೆಗಳಲ್ಲೂ ಇವತ್ತು ಪೂಜೆ ನಡೀತಾ ಇದೆ ಅವ್ರ ಪರವಾಗಿ. ಈ ಒಂದು ದಿವಸ ಭಗವಂತ ಇನ್ನೂ ಹೆಚ್ಚಿನ ಶತಾಯುಷ್ಯನ್ನಾಗಿ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಲಿ. ಅವ್ರ ಕನಸುಗಳೆಲ್ಲ 2028 ಈಡೇರಲಿ ಅಂತ ನಾವು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರ ಕಂಡಂತಹ ಧೀಮಂತ ನಾಯಕ, ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರವರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗವಿಗಂಗಾಧರೇಶ್ವರ ಸ್ವಾಮಿಯಲ್ಲಿ ವಿಶೇಷವಾದ ಅಭಿಷೇಕ ಮತ್ತು ಅರ್ಚನಾ ಕಾರ್ಯಕ್ರಮಗಳ ಮುಖೇನ ಪೂಜಾ ಕಾರ್ಯಕ್ರಮವನ್ನು ಬೆಳಗ್ಗೆನೇ ಆಯೋಜಿಸಿದ್ವಿ. ಹಾಗಾಗಿ ಪೂಜೆಯ ನಂತರ ಎಲ್ರಿಗೂ ಸಿಹಿ ವಿತರಣಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಇವತ್ತು ವಿಶೇಷವಾಗಿ ಅಪ್ಪಾಜಿ ಕ್ಯಾಂಟೀನಲ್ಲಿ ಹಸಿದವರಿಗೆ ಅನ್ನ ಅನ್ನೋ ಕಾರ್ಯಕ್ರಮದಡಿ ನಮ್ಮ ಡಾಕ್ಟರ್ ಶರವಣ ಅವರು ಈ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಜನ ಇದರ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಕೇಳ್ಕೊತಾ ಇದ್ದೀನಿ. ಮತ್ತು ಹಾಗಾಗಿ ನಮ್ಮ ದೇವೇಗೌಡರಿಗೆ 94ನೇ ವರ್ಷ ಇದ್ರೂ ಸಹ ಅವ್ರು ಇನ್ನೂ ಹದಿಹರೆಯದ ಯುವಕರ ಥರ 60 ವರ್ಷದ ಯುವಕರನ್ನು ಯೋಚನೆ ಮಾಡ್ತಾರೆ. ಆದರೆ 94ರಲ್ಲೂ ಸಹ ರಾಜ್ಯಸಭೆಯಲ್ಲಿ ಮೇಜು ಕುಟ್ಟಿ ಕೆಲಸ ಕಾರ್ಯಗಳು, ದೇಶದ ಬಗ್ಗೆ, ಪ್ರಗತಿ ಬಗ್ಗೆ ಉನ್ನತವಾದ ಯೋಚನೆಗಳನ್ನ, ಆಲೋಚನೆಗಳನ್ನ ಮಾಡಿರೋಂಥ ನಾಯಕರು ನಮ್ಮ ಸನ್ಮಾನ್ಯ ದೇವೇಗೌಡರು. ಸೊ ಹಾಗಾಗಿ ಅವರಿಗೆ ದೇವರು ಶತಾಯುಷಿಯಾಗಿ ಮಾಡಬೇಕು, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಹೆಚ್ಚಿನ ಕೊಡುಗೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಇನ್ನೂ ನೆಸಿಟಿ ಇದೆ ಅನ್ನೋದು ಕೆಲವರ ಬೇಡಿಕೆ ಇದೆ. ಅದನ್ನೆಲ್ಲ ಪೂರೈಸಲಿಕ್ಕೆ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ JDS, ಜೈ ಬಸವನಗುಡಿ ವಿಧಾನಸಭಾ ಕ್ಷೇತ್ರಕ್ಕೆ. ಇವತ್ತು ನಮ್ಮ ಬಸವನಗುಡಿ JDS ಪಕ್ಷದ ವತಿಯಿಂದ ನಮ್ಮ ಹನುಮಂತೇಗೌಡರು ಮತ್ತು ನಮ್ಮ ತಿಮ್ಮೇಗೌಡರು, ಪ್ರಸಾದು,
ನಾನು ರಾಜು, ಶಿವನಂಜಪ್ಪ ಅವರು, ವೆಂಕಟಪ್ಪ, ಮಂಜು, ಜಯರಾಮು, ವಿನಯ್ ಅವರು, ಶ್ರೀನಿವಾಸ್, ನಾವೆಲ್ಲ ಪಕ್ಷದ ಎಲ್ಲ ಮುಖಂಡರು ಸೇರಿ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಏನು ನಡೀತಾ ಇದೆ, ನಾವು ದೊಡ್ಡ ಸಾಹೇಬರು ಎಲ್ಲ ಕಡೆ ಬರೋಕ್ಕಾಗಲ್ಲ, ಮತ್ತು ಎಲ್ಲಿ ಹೋಗಿ ಕಾರ್ಯಕ್ರಮಗಳು ಮಾಡೋದ್ರಿಂದ ಅದನ್ನು ಒಂದಷ್ಟು ಸೀಮಿತವಾದ ಜನ ಸೇರ್ತಾರೆ. ದೇವಸ್ಥಾನ ಗಂಗಾಧರ ದೇವಸ್ಥಾನ ಭಗವಂತನ ಅನುಗ್ರಹ ಅವ್ರಿಗೆ ಯಾವಾಗಲೂ ಇರಲಿ. ಅವರು ಭಾಳ ಪ್ರಿಯವಾದ ಶಿವನ ಭಕ್ತರು ದೇವೇಗೌಡರು ಸಾಹೇಬರು. ಹಾಗಾಗಿ ನಾವೆಲ್ಲ ಅವರಿಗೆ ಈಗ 94ನೇ ವರ್ಷದ ಹುಟ್ಟುಹಬ್ಬನ ಇಲ್ಲಿ ಆಚರಣೆ ಮಾಡಿ ಭಗವಂತ ಅವರಿಗೆ ದೀರ್ಘ ಆಯುಸ್ಸು, ಆರೋಗ್ಯ, ನೆಮ್ಮದಿ ಕೊಡಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ಸಣ್ಣ ಒಂದು ಇದು ಕಾರ್ಯಕ್ರಮ. ಆದರೂ ಅದಕ್ಕೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಸವಗುಡಿ ಸಾರ್ವಜನಿಕರು ಸಹಕರಿಸಿದ್ದಾರೆ. ಅದಕ್ಕೆ ನಾವೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಮುಂದಿನ ಚುನಾವಣೆ 28ಕ್ಕೆ ಅಧಿಕಾರ ಬರುತ್ತೆ ಸರ್. ಕುಮಾರಣ್ಣವರು ಈಗ ನಮ್ಮ NDA ಪಕ್ಷದ ಜೊತೆಯಲ್ಲಿ ನಾವು ಮೈತ್ರಿ ಇರೋದ್ರಿಂದ ನಮಗೆ ರಾಷ್ಟ್ರದಲ್ಲಿ ಹೇಗೆ ದೇವೇಗೌಡರು ಸಾಹೇಬರು, ಮೋದಿಯವರು ಆಡಳಿತ ನಡೀತಾ ಇದೆ, ಈ ದುರಾಡಳಿತ ಹೋಗಬೇಕು ಅಂತ ಜನ ರೋಸೋಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ಎಲ್ಲ ಏನೇನು ನಡೀತಾ ಇದೆ, ಅವರು ಒಂದು 5 ಗ್ಯಾರಂಟಿ ಯೋಜನೆ ಇಟ್ಕೊಂಡು ಇಡೀ ರಾಜ್ಯನ ಬರ್ಬಾದ್ಲು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಿಟ್ಟರೆ ಅವ್ರಿಗೆ ಬೇರೆ ಏನು ಕಾರ್ಯಕ್ರಮ ಕಣ್ಣು ಕಾಣ್ತಾನೆ ಇಲ್ಲ. ಯಾವ MLAಗೂ ನಾವು ಬಸವನಗುಡಿನಲ್ಲಿ BJP MLA ಇದ್ದಾರೆ, ನಮ್ಮ NDA ಪಕ್ಷದ ನಾಯಕರು ಅವರು ರವಿ ಸುಬ್ರಹ್ಮಣ್ಯ ಅವರು. ಏನು ಕಾರ್ಯಕ್ರಮಗಳು ಮಾಡೋಕ್ಕೂ ದುಡ್ಡು ಕೊಡಲಿಲ್ಲ ಅಂದರೆ MLAಗಳಿಗೆ ಎಲ್ಲ ಗ್ಯಾರಂಟಿ ಯೋಜನೆಗೆ ಹೋದರೆ ಯಾವ ಕೆಲಸ ಕಾರ್ಯಗಳಾಗುತ್ತೆ ಹೇಳಿ. ಹಾಗಾಗಿ ಜನಗಳಿಗೆ ಇವ್ರು ಯಾರು ಕೇಳಿಲ್ಲ. ಜನ ಸಾರ್ವಜನಿಕರು ಓಟ್ಗಳಿಗೋಸ್ಕರ ಈ ಥರ ಎಲ್ಲ ಮಾಡಿಕೊಂಡು ನಾವು ಜನಕ್ಕೆ ಸಾರ್ವಜನಿಕರ ಕೆಲಸ ಆಗದೆ ಇದ್ದರೆ ಜನ ಅವ್ರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಇಡ್ತಾರೆ. ಈ ಸಾರಿ ನಮಗೆ NDA ಪಕ್ಷದ ನಾವು ಮೈತ್ರಿ ಸರ್ಕಾರದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು 100ಕ್ಕೆ 100 ಸತಸಿದ್ಧ ಅಂತೇಳಿ ನಾವು ನಮ್ಮ ಪಕ್ಷದ ನಾಯಕರು ಎಲ್ಲರೂ ಸಾಮೂಹಿಕವಾಗಿ ನಾವು ಹೇಳ್ತೀವಿ. ಪಕ್ಷದ ಕಾರ್ಯಕ್ರಮಗಳು ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಕೇಳಿಕೊಂಡು ಧನ್ಯವಾದ ಸರ್. ಕರ್ನಾಟಕದ ಕಟ್ಟಾಳು ಮಣ್ಣಿನ ಮಗ HD ದೇವೇಗೌಡರಪ್ಪಾಜಿಯವರ 94ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಬಸವನಗುಡಿ ಕ್ಷೇತ್ರದಲ್ಲಿ ನಮ್ಮ ಹನುಮಂತೇಗೌಡರವರ ಅಧ್ಯಕ್ಷತೆಯಲ್ಲಿ ಶ್ರೀ ಗವಿಗಂಗಾಧರ ಸ್ವಾಮಿ ದೇವಸ್ಥಾನದ ಮುಂದೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಪೂಜೆ ಸಲ್ಲಿಸಿ ಇಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮುಖಾಂತರ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಸೇರಿ ಸಿಹಿ ಹಂಚುವ ಮುಖಾಂತರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ HD ದೇವೇಗೌಡರು ಮಾಜಿ ಪ್ರಧಾನಿಗಳ ಜನ್ಮದಿನ. ಇವತ್ತು ಅವರು 94ನೇ ವರ್ಷದ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ನಮ್ಮಂತ ಹೆಣ್ಮಕ್ಳಿಗೆ ಮೀಸಲಾತಿಯನ್ನು ಕೊಟ್ಟಂತ ಪ್ರಥಮವಾದ ಮಾಜಿ ಪ್ರಧಾನಿ ನಮ್ ದೇವೇಗೌಡರು. ನಾವ್ ಹೆಣ್ಮಕ್ಳು ಇವತ್ತು ನೆನಪಿಸ್ಕೊತಾ ಇದೀವಿ ಅಂದ್ರೆ ಯಾರು ಆ ಕಾರ್ಯ ಮಾಡಿಲ್ಲ. ಆ ಕಾರ್ಯ ಮಾಡಿದಂತ ವ್ಯಕ್ತಿ ನಮ್ಮ ಅಪ್ಪಾಜಿ ದೇವೇಗೌಡರು. ನಮ್ ಬೆಂಗಳೂರಲ್ಲಿ ಮೆಟ್ರೋ ಆಗ್ಲಿ, ಮಹಿಳಾ ಮೀಸಲಾತಿ ಆಗ್ಲಿ, ರೈತ ಪರವಾಗಿ ಹೋರಾಡಿದಂತ ಒಂದು ವ್ಯಕ್ತಿ ಅಂದ್ರೆ ನಮ್ಮ ದೇವೇಗೌಡರು. ಇವತ್ತು ಸಹ ಪಾರ್ಲಿಮೆಂಟ್ ಅಲ್ಲಿ ರೈತರ ಪರವಾಗಿ, ನಮ್ಮೆಲ್ಲ ನೀರಿನ ಪರವಾಗಿ ಸಮಸ್ಯೆಗಳನ್ನ ಮಾತಾಡ್ತಾ ಇರೋಂತ ವ್ಯಕ್ತಿ ನಮ್ಮ ದೇವೇಗೌಡರು. ಬೇರೆ ಯಾರು ಮಾತಾಡ್ತಿಲ್ಲ. ನಮ್ಮ ದೇವೇಗೌಡರಿಗೆ ಜನ್ಮದಿನದ ಶುಭಾಶಯಗಳು ನಮ್ಮ ಎಲ್ಲಾ ಬಸವನಗುಡಿ ಕಾರ್ಯಕರ್ತರ ಪರವಾಗಿ ಹಾಗೂ ಮುಖಂಡರುಗಳ ಪರವಾಗಿ. ಅವ್ರು ಚೆನ್ನಾಗಿರ್ಲಿ, ಇನ್ನೂ 100 ವರ್ಷ ಬದುಕಲಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ. ಥ್ಯಾಂಕ್ ಯು.